ಯಾಕ್ರಿ, ಈ ಏರಿಯಾದಲ್ಲಿ ನನಗೆ ಎಂಟ್ರಿ ಇಲ್ವಾ ಹೇಗೆ? ಅಲ್ಲ, ನಿಮ್ ಕಾಲು ಕಾಲ? ನನ್ ಕಾಲ್ಗೆ ಏನಾಗಿದೆ? ಉಳುಕ್ ಸರಿ ಹೋಯ್ತಾ? ನೀವ್ ಅಜ್ಜಿ ಹತ್ರ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ತಿರಲ್ಲ, ಸರಿ ಹೋಯ್ತು. ಪಕ್ಕ ಸರಿ ಹೋಯ್ತಾ? ಇಷ್ಟು ಬೇಗ? ಅಂದ್ರೆ ಸ್ವಲ್ಪ ನೋವಿದೆ, ಬಟ್ ನಡಿಬೋದು. ಅಕ್ಕ ಜುಮ್ಕಿ. ಈ ಜುಮ್ಕಿಗೆ ನಿಮ್ಮಿಂದ ಕಳೆ ಬಂದಿತ್ತು, ಜುಮ್ಕಿಯಿಂದ ನಿಮಗೆ ಕಳೆ ಬರ್ಬೇಕಲ್ವಾ? ಆ ತರ ಜುಮ್ಕಿ ನೋಡೋಣ. ಸಿಕ್ಕಾಪಟ್ಟೆ ದೊಡ್ಡದಾಯ್ತು. ಚಿಕ್ಕದಾಗೋಯ್ತು. ನೀವ್ ಯಾರಾಗ ಜುಮ್ಕಿ ನೋಡ್ತಾ ಇದೀರಾ? ನಿಮ್ಗೆ. ನನೀಗ? ನೀವ್ಯಾಕೆ ಜುಮ್ಕಿ ನೋಡ್ಬೇಕು? ನಾನೇ ನಿಮ್ಮನ್ ಕೇಳದ್ನಾ? ರೀ, ನೀವ್ ಅವಾಗ್ಲಿಂದ ಆರ್ಸಕ್ ಕಷ್ಟ ಪಡ್ತಿದ್ರಲ್ಲ, ಅದಕ್ಕೆ ಹೆಲ್ಪ್ ಮಾಡೋಣ ಅಂತ ಬಂದೆ. ನಾನೆಲ್ ಜುಮ್ಕಿ ತಗೋತಾ ಇದೀನಿ ಅಂದೆ, ಸುಮ್ನೆ ನೋಡ್ತಾ ಇದೀನಿ ಅಷ್ಟೇ. ಆಯ್ತು, ನೀವ್ ಸುಮ್ನೆ ನೋಡಿ, ನಾನ್ ಕೊಡಿಸ್ತೀನಿ. ನೀವ್ ನನಗ್ ಕೊಡ್ಸೋದಾ? ನಾನ್ ನಿಮ್ ಫ್ರೆಂಡ್ ಹೌದೋ ಅಲ್ವೋ? ಅದ್ಯಾಕೆ ಇವಾಗ? ನಾನ್ ನಿಮ್ ಫ್ರೆಂಡ್ ಹೌದೋ ಅಲ್ವೋ ಅಂತ ಹೇಳಿ, ನನಗೀಗ ಗೊತ್ತಾಗ್ಬೇಕು. ಜುಮ್ಕಿ ಕೊಡ್ಸಕ್ ಬಿಡಲ್ಲ ಅಂದ್ರೆ ಫ್ರೆಂಡ್ಶಿಪ್ ಇಲ್ಲ ಅಂತನಾ? ಹಾಗಾದ್ರೆ ನೀವ್ ನನ್ ಫ್ರೆಂಡೇ? ನಾನೆಲ್ ಹಾಗಂದೆ? ಹಾಗಾದ್ರೆ ನಾನ್ ನಿಮ್ ಫ್ರೆಂಡ್ ಅಲ್ವಾ? ನಾನ್ ಹಾಗೂ ಹೇಳಿಲ್ಲ. ಸೊ ನಾನ್ ದಾರಿಲಿ ಹೋಗೋನು ಸ್ಟ್ರೇಂಜರ್? ಅಯ್ಯೋ, ಯಾಕೆ ಹಾಗೆ ಅನ್ಕೋತಾ ಇದ್ದೀರಾ? ಮತ್ತೆ ನಾನ್ ಜುಮ್ಕಿ ಆರಿಸಬಾರ್ದಂದ್ರೆ ನಾನ್ ಸ್ಟ್ರೇಂಜರೇ? ಹಾಗೆಲ್ಲ ಏನು ಇಲ್ಲ. ಅಂದ್ರೆ ನಾನ್ ಜುಮ್ಕಿ ಆರಿಸ್ಬೋದಾ? ಸರಿ, ಆರ್ಸಿ. ಆರಿಸ್ಬೋದು ಅಂದ್ರೆ ನಾನ್ ನಿಮ್ ಫ್ರೆಂಡ್ ಅಂತ ಆಯ್ತು. ಹೌದು, ನೀವ್ ನನ್ ಫ್ರೆಂಡೇ, ಜುಮ್ಕಿನೂ ಆರಿಸ್ಬೋದು. ಈಗ ನನ್ ತಲೆ ತಿನ್ಬೇಡಿ. ವಾವ್, ಹಾಗಾದ್ರೆ ನಾವ್ ಇವತ್ತಿಂದ ಫ್ರೆಂಡ್ಸು. ಈ ಬ್ಯೂಟಿಫುಲ್ ಮೂಮೆಂಟ್ಗೆ ಈ ಬ್ಯೂಟಿಫುಲ್ ಜುಮ್ಕಿ. ಹೃದಯದ ಪಾಡು ಹೃದಯವೇ ನೋಡು, ಸನಿಹಕ್ಕೆ ಬರಲು ಅನುಮತಿ ನೀಡು. ಪರವಶ ಮನ ಹೊಸ ಬೆಳಕಿನ ಕನಸು ಕಾಣುತ್ತಾ, ಇಡೀ ಬದುಕಿದು ಹಿಡಿ ಒಲವಿಗೆ ಸೀಮಿತ. ಕ್ಷಣ ಪ್ರತಿ ಕ್ಷಣ ತವಕದ ಗುಣ ಎಂಥ ಅದ್ಭುತ, ಕಣ ಕಣದಲು ನಿನದೇ ಸೆಳೆತ. ಗುಂಡಿಗೆಯ ಗೂಡು ನೀ ಎಣುಕಿಯೊಮ್ಮೆ ನೋಡು. ರೀ, ಏನ್ರಿ ಹಾಗೆ ನೋಡ್ತಿದ್ದೀರಾ? ಜುಮ್ಕಿ ಹೇಗಿದೆ ಅಂತ ಹೇಳಲ್ವಾ? ನಿಮ್ದೊಳ್ಳೆ ಸವಾಸ ಆಯ್ತು, ಕೊಡಿ. ಎಷ್ಟಾಯ್ತು? ಅಯ್ಯೋ, ನೀವ್ ಕೊಡ್ಸದಾ? ಬೇಡ ಬೇಡ, ನೀವ್ಯಾಕೆ ನನಗೆ ಕೊಡಿಸ್ಬೇಕು? ಅರೆ, ನಿಮ್ದೊಳ್ಳೆ ಕತೆ ಆಯ್ತಲ್ಲ, ನನ್ ಕಾಲ್ ನೋವನ್ನೇ ಸರಿ ಮಾಡಿದೀರಾ, ಅಂಥದ್ರಲ್ಲಿ ನಾನ್ ನಿಮ್ಗೊಂದು ಜುಮ್ಕಿ ಕೊಡಿಸ್ಬಾರ್ದಾ? ನೋಡಿ, ನಿಮ್ ಥ್ಯಾಂಕ್ಸ್ ಹೇಳಕ್ ಇದೊಂದು ಚಾನ್ಸ್ ನನಗೆ, ಬೇಡ ಅಂತ ಹೇಳ್ಬಿಡಿ. ಸರಿ, ನೀವ್ ನನ್ನ ಫ್ರೆಂಡ್ ತಾನೆ? ಫ್ರೆಂಡ್ಶಿಪ್ ಅಲ್ಲಿ ನೋ ಥ್ಯಾಂಕ್ ಯು, ನೋ ಸಾರಿ, ನೋ ದುಡ್ಡು. ಸೊ ನಾನೇ ಕೊಡ್ತೀನಿ. ಚೋಟು, ಎಷ್ಟಾಯ್ತು? ಅಕ್ಕ 30 ರೂಪಾಯಿ. ತಗೋ. ಥ್ಯಾಂಕ್ಸ್. ಸರಿ, ನಂಗೆ ಲೇಟ್ ಆಯ್ತು, ನಾನು ಹೊರಡ್ತೀನಿ. ರೀ, ಎಲ್ಲಿ ಹೋಗ್ತಿದ್ದೀರಾ? ನನ್ಗೋಸ್ಕರ ಅಲ್ಲಿ ಕಾಯ್ತಾ ಇದ್ದಾರೆ. ಬಾಯ್. ನನಗೋಸ್ಕರ ಕಾಯ್ತಿದ್ದಾರಾ? ಯಾರು ಕಾಯ್ತಿದ್ದಾರೆ? ಬಾಯ್ ಫ್ರೆಂಡ್ ಇರಬೇಕು. ಇಲ್ಲೊಬ್ರು ಚೆಕ್ ಶರ್ಟ್ ಹಾಕೊಂಡ್ ಕೂತಿದ್ರಲ್ಲ, ಅವ್ರೆಲ್ಲೋದ್ರು? ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ವಾ? ಬಾರ ಬೇಗ. ಅವಿನಾಶ್ ಸರ್, ಇನ್ನು ಎಷ್ಟು ದೂರ? ಹಿಂಗೆ ನಡ್ಕೊಂಡೋದ್ರೆ ಮನೆ ಬಂದ್ಬಿಡುತ್ತಾ ಅಂತ. ಇನ್ನೊಂದು 5 ನಿಮಿಷ ಅಷ್ಟೇ, ಬಾ. ಸರ್, 20 ನಿಮಿಷದಿಂದ ಇದನ್ನೇ ಹೇಳ್ತಿರಲ್ಲ ಸರ್. ನೋಡ್ತೀರಿ, ನನ್ನ ಕಾಲುಗಳು ನಿಮಗೆ ಶಾಪ ಹಾಕುತ್ತೆ. ಬಾರ ಸುಮ್ಮನೆ. ಹಾ, ನಿಜ ಅಂತ ನೋಡಿದ್ರಾ? ಫೋನ್ ಬಂತು. ಕುಕ್ತಂಗೆ ನಾಗರಾಜಣ್ಣ, ಎಲ್ಗ ಹೋದ್ರಿ? ನಿನ್ ಹೊಟ್ಟೆಗೆ ಬಿರಿಯಾನಿ ಬೀಳೋ ಭಾಗ್ಯ ಇಲ್ಲ. ಸ್ಕೂಟಿ ತಗೊಂಡ್ ಸೀದಾ ಬಂದ್ಬಿಡವ. ಎಲ್ಲಿಗೆ? ಐಸ್ ಕ್ರೀಮ್ ಅಂಗಡಿಗೆ.
ಐಸ್ ಕ್ರೀಮಾ? ಅಣ್ಣ ಅದೆಲ್ಲ ಏನು ಬೇಡ, ಈಗಾಗ್ಲೇ ಲೇಟ್ ಆಗಿದೆ, ಬನ್ನಿ ಮನೆಗೆ ಹೋಗೋಣ. ಯಾವುದು ನನ್ನ ಕೈಯಲ್ಲಿ ಇಲ್ಲ ಕಣವ. ಆ, ವಿಧಿ ವಿಧಿ ಕಣವ. ನಿನಗೂ ಬೇರೆ ಆಯ್ಕೆ ಇಲ್ಲ, ಗಾಡಿ ತಗೊಂಡ್ ಸೀದಾ ಬಾ. ಯಾವ್ದನ್ನು ನೇರವಾಗಿ ಹೇಳಿ ಅಭ್ಯಾಸನೇ ಇಲ್ವಾ? ಸರಿ, ಎಲ್ ಬರ್ಬೇಕು ಹೇಳಿ, ನಿಮ್ಮನ್ನ ಅಲ್ಲಿಗೆ ಬಂದು ವಿಚಾರಿಸ್ಕೊತೀನಿ. ರೋಡ್ ಕೊನೆಯಲ್ಲಿರೋ ಐಸ್ ಕ್ರೀಮ್ ಅಂಗಡಿಗೆ ಬಂದ್ಬಿಡು. ಹುಷಾರು, ಇಡ್ಲಾ? ಯಾರನ್ನ ಹುಡುಕ್ತಾ ಇದ್ದೀರಾ? ನಮ್ಮ ಅಣ್ಣನ್ನ. ನಿಮ್ಮ ಅಣ್ಣನ? ಅಣ್ಣ ಅಂದ್ರೆ ಪರವಾಗಿಲ್ಲ ಬಿಡಿ. ಎಲ್ಲಿ ಅಣ್ಣ? ಇಲ್ಲಿಲ್ಲ, ಅವ್ರು ಬೇರೆ ಕಡೆ ಇದ್ದಾರೆ, ನಾನು ಹೊಡ್ತೀನಿ, ಬಾಯ್. ರೀ ನಿಲ್ರಿ, ರೀ 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 ತಗೊಂಡ್ರೋ ಜುಮ್ಕಿನ ಕೈಯಲ್ಲಿ ಹಾಕಿಟ್ಕೊಂಡಿದ್ದೀರಾ? ಹಾಕೊಳ್ಳಿ. ಕೊಟ್ಟಿದ ತಕ್ಷಣ ಹಾಕೋಬೇಕು ಅಂತ ರೂಲ್ಸ್ ಇದೆಯಾ? ತಗೊಂಡಿರೋದು ಹಾಕೊಳ್ಳೋಕೆ ಅಲ್ವಾ? ಇನ್ನೊಂದಿನ ಹಾಕ್ತೀನಿ ಬಿಡಿ. ಆದ್ರೆ ನಾನು ಇರೋದಿಲ್ವಲ್ಲ ನೋಡೋದಕ್ಕೆ. ನಾನು ಆರಿಸಿರೋದು ಹೇಗ್ ಕಾಣತ್ತೆ ಅಂತ ನೋಡ್ಬೇಕಲ್ವಾ? ಹಾಕ್ದಾಗ ಹೇಳ್ ಕಳಿಸ್ತೀನಿ, ಆಗ ಬಂದು ಕಿವಿ ನೋಡ್ಕೊಂಡು ಹೋಗಿ. ಈ ಹುಡ್ಗಿರ್ಗೆ ಎಷ್ಟು ಕೊಬ್ಬಲ್ವಾ? ಹಾ, ಈ ಹುಡ್ಗಿರ್ಗೆ ವೆರೈಟಿ ಜ್ಯುವೆಲ್ರಿ ಸಿಗತ್ತೆ ಅಂತ ತಾನೆ ಅಷ್ಟೊಂದು ಕೊಬ್ಬು. ಕಿವಿಗ್ ಜುಮ್ಕಿ, ಮೂಗುಗೆ ಮೂಗುತಿ, ಕಾಲಿಗೆ ಕಾಲ್ಗೆಜ್ಜೆ, ಇದೆಲ್ಲ ಇದೆ. ಅದಕ್ಕೆ ಅಲ್ವಾ ಆಮೇಲೆ ಹಾಕೊಂಡು ನೋಡಿದ್ರೆ ಆಯ್ತು ಅಂತ ಬಿಟ್ಬಿಡ್ತೀರಾ ಅಲ್ವಾ? ಅದಕ್ಕೆ ಯಾಕೆ ಅಷ್ಟೊಂದು ಹೊಟ್ಟೆ ಹೊರ್ಕೋತಾ ಇದ್ದೀರಾ? ನೀವು ಹಾಕೊಳ್ಳಿ, ಯಾರು ಬೇಡ ಅಂದ್ರು? ನಾನಾ? ಹ್ಞೂ, ಈಗೆಲ್ಲ ಅದೇ ಟ್ರೆಂಡ್ ಅಲ್ವಾ? ವಿಜಯ್ ದೇವ್ರಕೊಂಡ ಮದ್ವೆಯಲ್ಲಿ ನೋಡಿಲ್ವಾ ಎಷ್ಟು ಚೆನ್ನಾಗಿ ಚಿನ್ನ ಹಾಕೊಂಡಿದ್ರು? ನಾನು ಆ ಥರ ಖಡ್ಗ, ಕತ್ತಿಗೆ 4 ಸರ ಹಾಕೊಂಡ್ರೆ ಪುರಾತತ್ವ ಡಿಪಾರ್ಟ್ಮೆಂಟ್ ಅವರು ಹಳೆ ವಸ್ತು ಅಂತ ನನ್ನ ಸೇರ್ಸ್ ಕರ್ಕೊಂಡು ಹೋಗ್ಬಿಡ್ತಾರೆ. ಅಷ್ಟೆಲ್ಲ ಮಾಡ್ಬೇಕು ಅಂತ ಏನಿಲ್ಲ, ಕಿವಿ ಚುಟ್ಸೋದು, ಕೈ ಕಡ ಹಾಕೋದ್ ಮಾಡ್ಬೋದು. ಕಿವಿಗೆ ಚುಚ್ಸೋದು ನನಗೂ ಆಸೆ ಇದೆ. ಚುಚ್ಸ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ಬೋದಾ? ಚೆನ್ನಾಗಿ ಕಾಣಿಸ್ಬೋದು. ಯಾವುದು ರಿಂಗಾ? ಇಲ್ಲ, ರಿಂಗ್ ಎಲ್ಲ ಹಾಕೊಂಡ್ರೆ ಮಂಗನ್ ತರ ಕಾಣ್ಬೋದು. ಅದಕ್ಕಿಂತ ಸಣ್ಣದು ಟಿಕ್ಕಿ ನೋಡ್ಬೋದು. ಯು ಮೀನ್ ಟಿಕ್ಕಿ ಪೂರಿನಾ? ರೀ, ಸ್ಟಡ್ ರೀ. ಓ ಸ್ಟಡ್ಡಾ? ಅದೇ ಸ್ಟಡ್ ಹಾಕೊಂಡ್ರೆ ನಾನು ಚೆನ್ನಾಗಿ ಕಾಣಿಸ್ತೀನಾ? ಚುಟ್ಸಿದ್ರೆ ತಾನೇ ಹೇಗ್ ಕಾಣುತ್ತೆ ಅಂತ ಗೊತ್ತಾಗೋದು. ನೀವ್ ಹೇಳಾದ್ಮೇಲೆ ಚುಚ್ಸನ ಬಿಡಿ, ದಾರಿ ನೀವೇ ತೋರಿಸ್ಬೇಕು. ನಾನಾ? ಫ್ರೆಂಡ್ ಅಂದ್ಮೇಲೆ ಹೆಲ್ಪ್ ಮಾಡ್ಬೇಕಲ್ವಾ? ಆ ಅಧಿಕಾರದಿಂದ ಕೇಳ್ತಿದ್ದೀನಿ, ಹೇಳಿ ಎಲ್ಲಿ ಕಿವಿ ಚುಚ್ಕೊಳ್ಳಿ? ಅದನ್ನು ನಾನೇ ಹೇಳ್ಬೇಕಾ? ಈಗ ನೀವ್ ನನ್ನ ಫ್ರೆಂಡ್ ಅಲ್ವೋ? ಅಯ್ಯೋ, ನೀವ್ ಮತ್ತೆ ಶುರು ಮಾಡ್ಕೋಬೇಡಿ. ನಿಮ್ಗೆ ಅಡ್ರೆಸ್ ತಾನೇ ಬೇಕು, ಕಳಿಸ್ತೀನಿ. ಅಲ್ಲಿಗೆ ಹೋಗಿ ನೋವಾಗ್ತಿರೋ ಹಾಗೆ ಕಿವಿ ಚುಚ್ಚಿಸ್ತಾರೆ. ಸರಿ, ಯಾವಾಗ ಹೋಗೋಣ? ನಾನು ಅಡ್ರೆಸ್ ಕೊಡ್ತೀನಿ ಅಂದಿದ್ದು, ಕರ್ಕೊಂಡು ಹೋಗ್ತೀನಿ ಅಂದಿಲ್ಲ. ಅದೇಗಾಗತ್ತೆ? ನನ್ನ ಆಸೆನ್ ಮತ್ತೆ ನೆನ್ಪು ಮಾಡಿ ಮೋಟಿವೇಶನ್ ಕೊಟ್ಟಿದ್ದೀರಾ. ಜೊತೆಗ್ ಧೈರ್ಯಕ್ಕೆ ಬರ್ಬೇಕಲ್ವಾ? ಅಂದ್ರೆ ಕಿವಿ ಚುಚ್ಚುವಾಗ ಯಾರ ಜೊತೆಗೆ ಧೈರ್ಯಗೆ ಅಂತ ಇರ್ಬೇಕಲ್ವಾ? ಅದಕ್ಕೆ ನೀವ್ ನನ್ನ ಜೊತೆ ಬನ್ನಿ. ಇದ್ಯಾಕೋ ಜಾಸ್ತಿ ಆಗ್ಲಿಲ್ವಾ? ಫ್ರೆಂಡಿಗೆ ಇಷ್ಟೂ ಮಾಡಲ್ವಾ? ನಿಮ್ ಈ ಆಟಕ್ಕೆ ನಾನಿಲ್ಲ, ನನ್ನ ಬಿಟ್ಬಿಡಿ. ರೀ, ನೀವೀಗ ಹೋದ್ರೆ ನಮ್ ಫ್ರೆಂಡ್ಶಿಪ್ ಮೇಲೆ ಆಣೆ. ಅಷ್ಟೇನಾ? ಹಾಗಾದ್ರೆ ಸರಿ. ಹಾಗಾದ್ರೆ ಕಿವಿ ಚುಚ್ಚಕ್ ಹೆಲ್ಪ್ ಮಾಡಲ್ವಾ? ಇಲ್ಲ ಇಲ್ಲ ಇಲ್ಲ. ಅಂದ್ರೆ ನಮ್ ಫ್ರೆಂಡ್ಶಿಪ್ ಇಲ್ಲಿಗೆ ಕಟ್ಟಾ? ಹಾಗೆ ಹೇಳ್ತಾ ಇರೋದು ನೀವು, ನಾನಲ್ಲ. ಹೆಲ್ಪ್ ಮಾಡಲ್ಲ ಅಂದ್ರೆ ಮತ್ತೆ ಮೀಟು ಮಾಡಬೇಡಿ. ನಾನೇ ನಿಮ್ಮನ್ ಬೇಕು ಅಂತ ಮೀಟ್ ಮಾಡಿದ್ದಲ್ಲ, ಅಕಸ್ಮಾತಾಗಿ ಸಿಕ್ಕಿದ್ದು, ಮತ್ತೆ ಸಿಗಲ್ಲ ಬಿಡಿ. ಒಂದ್ ವೇಳೆ ಮತ್ತೆ ಸಿಕ್ಕಿದ್ರೆ ಕಿವಿ ಚುಚ್ಚಿಸ್ತೀರಾ? ಹಾಗಿದ್ರೆ ಖಂಡಿತ ಸಿಗಲ್ಲ. ಮಾತ್ ಮೀರಿದೆ ನಮ್ ಫ್ರೆಂಡ್ಶಿಪ್ ಮೇಲೆ ಆಣೆ. ಮತ್ತೆ ಸಿಕ್ಕರೆ ತಾನೆ ಆಣೆ ಮಾತು. ಸಿಗಲ್ಲ. ಮತ್ತೆ ಸಿಕ್ಕೇ ಸಿಗ್ತೀವಿ. ಸಣ್ಣ ಸಲಿಗೆ ಸಾಕು ನನಗೆ ನಿನ್ನ ಜೊತೆಯಲ್ಲಿ, ನಿನ್ನ ಕಥೆಯಲ್ಲಿ, ನಿನ್ನ ಮನಸ್ಸಲ್ಲಿ. ಸೋಸಕ್ಕೆ ತಗೊಳ್ಳಿ ಸರ್, ನಿಮ್ ಕೊಸಾಂಗ್. ಏನು? ಪ್ರಶಾಂತನಾ? ನಾಗು, ಇದನ್ನ ಕೊಸಾಂಗ್ ಅಂತಾರೆ. ಇದು ಫ್ರೆಂಚ್ ಡಿಶ್. ಇಡೀ ಬೆಂಗಳೂರಲ್ಲಿ ಇಲ್ಲಿ ಮಾತ್ರ ಸಖತ್ತಾಗಿ ಸಿಗೋದು. ಮಜಾ ಮಾಡು. ತಗೋ. ಇದು ಐಸ್ ಕ್ರೀಮಾ? ಇಷ್ಟು ಗಟ್ಟಿಗೈತೆ. ಲೋ, ಏನು ಹುಡುಕ್ತಿದೆ? ಇಷ್ಟೊಂದು ಗಟ್ಟಿ ಐತಲ್ಲ, ಪುಡಿ ಮಾಡಕ್ಕೆ ಕಲ್ಲು ಹುಡುಕ್ತಾ ಇದ್ದೀನಿ. ಇಲ್ಲ ಸರ್, ಇದೊಂದು ಫ್ರೆಂಚ್ ಪೇಸ್ಟ್ರಿ. ತಿಂದು ಹೇಗಿದೆ ಹೇಳಿ. ಇದು ತಿಂದು ಬದುಕಿದ್ರೆ ಆಮೇಲೆ ಹೇಳ್ ಕಳಿಸ್ತೀನಿ. ಅವಿ ಅಣ್ಣ, ಇದು ಮೋಸ.
ಐಸ್ ಕ್ರೀಮ್ ಕೊಡಿಸ್ತೀನಿ ಅಂದ್ಬಿಟ್ಟು ಇದ್ಯಾವುದೋ ಬಂಡೆ ಕೊಡ್ಸಿದ್ದೀರಲ್ಲ. ಅದನ್ನು ಆರ್ಡರ್ ಮಾಡಿದ್ದೀನಿ ಕಣೋ, ಅದು ಬರುತ್ತೆ, ಇದು ತಿನ್ನು. ಸರಿ ಬಿಡಿ, ನಿಮ್ಮ ಮೇಲೆ ನಂಬಿಕೆ ಇಟ್ಟು ತಿಂತಾ ಇದ್ದೀನಿ. ಏನೋ ಒಂಥರ ವೆರೈಟಿ ಆಗಿದೆ. ಅಣ್ಣ, ಆ ಬಟ್ಲರಲ್ಲಿ ಬಟ್ಲರ್ ಬಟ್ಲರ್ ಸಾರಿ ಏನಾಯ್ತು? ಅಣ್ಣ, ಈ ಪಪ್ಸಿಗೆ ಪಲ್ಯನೇ ಹಾಕಿಲ್ಲ, ಕಡೆ ಪಕ್ಷ ಕ್ಯಾರೆಟ್ ಬೀನ್ಸ್ ಹಾಕೋದಿರ್ಲಿ, ಆಲೂಗಡ್ಡೆನೂ ಹಾಕಿಲ್ಲ, ತಪ್ಪಿ ಸಕ್ಕರೆ ಹಾಕ್ಬಿಟ್ಟವ್ರೆ. ಲೋ ನಾಗು, ಅದು ಪಪ್ಸ್ ಅಲ್ಲ ಕಣೋ, ಪೇಸ್ಟ್ರಿ. ಅದಿರೋದೇ ಹಾಗೆ, ತಿನ್ನು. ಏನ್ ಪೇಸ್ಟ್ರಿನೋ ಏನು, ತಿಂತೀನಿ. ತಿನ್ನೋ. ತಿಂತಾ ಇರು. ಹಲೋ, ವಿರಾಜ್, ನಾನು ಐಸ್ ಕ್ರೀಮ್ ಪಾರ್ಲರ್ ಇದ್ದೀನಿ. ಅಲ್ಲೇನೋ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ ಅಂದ್ರೆ ತಿಂತಾ ಇದ್ದೀನಿ. ತಿಂತಾನೆ ಕೂತಿರ್ತಿರೋ ಅಥವಾ ಹೊರಡೋ ಯೋಚನೆನೂ ಇದೆಯೋ? ಹೊರಡಕ್ಕೆ ಇನ್ನೂ ಟೈಮ್ ಆಗುತ್ತೆ ಕಣೋ. ನಾಗು ಇನ್ನೂ ತಿಂತಾ ಇದ್ದಾನೆ. ನೀನು ಇಲ್ಲಿಗೆ ಬಂದ್ಬಿಡು, ನಾನು ಲೊಕೇಶನ್ ಕಳಿಸ್ತೀನಿ. ಸರಿ, ಬರ್ತೀನಿರು. ಗೇಟ್ ತನಕ ಬರೋದಲ್ಲ, ಒಳಗೂ ಬಾ. ಇರಿ, ನಿಮ್ಗಿದೆ, ಅಲ್ಲಿಗೆ ಬರ್ತೀನಿ. ಅಕ್ಕ, ಮುಗೀತು ನನ್ನ ಕತೆ. ಕುಕ್ಕಂಗೆ ನಾನು ಎಲ್ಲಿದ್ದೀನಿ? ಕೆಲ್ಸದ ಟೈಮಲ್ಲಿ ಈ ತರ ಅಲ್ಲಾಡ್ಕೊಂಡ್ ಕೂರ್ತಾರಾ? ವೈಜಂತಿ ಮೇಡಮ್ ನಮ್ಮನ್ನ ಹೊರಗೆ ಏನಕ್ಕೆ ಕಳ್ಸಿರೋದು? ಮಾರ್ಕೆಟ್ಗೆ ಹೋಗಕ್ ತಾನೆ. ಈ ತರ ಮಾಡಿದ್ರೆ ಹೆಂಗೆ? ನಾನೇನು ಮಾಡಿಲ್ಲ, ಎಲ್ಲ ಅವರೇ ಮಾಡಿದ್ದು. ಯಾರು? ಆ ಸರ್, ನೀವಾ? ಕಿರ್ಚಾಡು, ಕೂಗಾಡು, ಅಕ್ಕಪಕ್ಕ ಯಾರಿದ್ದಾರೆ ಏನು ನೋಡ್ಬೇಡ. ನೀನ್ ಈ ತರ ದೊಡ್ಡ ಗಡಿಗೆ ಬಂದು ಕಿರ್ಚಾಡ್ರೆ ನಾನು ಮರ್ಯಾದೆ ಏನಾಗಬೇಕು? ಸ್ವಲ್ಪ ಅಪ್ರಿಷಿಯೇಟ್ ಮೇಂಟೈನ್ ಮಾಡು. ನೀವ್ ಸರ್ ಜೊತೆ ಬಂದಿರೋದು ಅಂತ ನನಗೆ ಹೇಳಲೇ ಇಲ್ಲ. ಈ ಅಣ್ಣ ಹೇಳಕ್ ಅವಕಾಶ ಕೊಟ್ರೆ ತಾನೆ. ಚಿಕ್ಕ ಮಕ್ಳು ಹೊಡೆದು ಹೇಳ್ಕೊಂಡ್ ಬಂದವ್ರೆ. ನಾಗು, ಇವತ್ತಿಗೆ ಸಾಕು, ನೀವು ಕೂತ್ಕೊಳ್ಳಿ. ಅವನಿದ್ದಿದ್ದೆ. ಸರ್, ನಾನ್ ಕೂತ್ಕೊಳ್ಳೋದಾ? ಕೂತ್ಕೋ. ಮೊದಲು ಈ ಸರ್ ಅನ್ನೋದು ನಿಲ್ಸ್ಬಿಡಿ. ಅವನ ಥರನೇ ಅಣ್ಣ ಅಂತ ಕರೀರಿ. ಕೂತ್ಕೊಳ್ಳಿ. ಸರಿ ಸರ್. ಸಾರಿ ಅಣ್ಣ ಸರ್. ಏ, ಅನ್ನ ಸಾರ್ ಅನ್ನಂಗಿತ್ತು ಅಲ್ವಣ್ಣ? ಹಾ ಸರಿ, ಏನಾದ್ರು ತಿಂತೀರಾ? ಆರ್ಡರ್ ಮಾಡ್ಲಾ? ವೇಟರ್ ಎಲ್ಲೋದ? ಅಬ್ಬಾ, ನೀನಾ? ಇನ್ಯಾರು ಅನ್ಕೊಂಡೆ. ನೀನೇ ಕಿಲ್ ಬಚ್ಚಿಟ್ಕೊಂಡಿದ್ಯಾ? ಲೋ, ನಾನೇನಾದ್ರೂ ಇಲ್ಲಿ ಕೆಲಸ ಮಾಡೋದು ಅಕ್ಕಂಗೆ ಗೊತ್ತಾದ್ರೆ ಕೊಚ್ಚಾಗ್ಬಿಡ್ತಾಳೆ. ಅಲ್ಲಿ ನೋಡು, ಅಕ್ಕ ಬಂದಿದ್ದಾಳೆ. ಹೌದಾ? ಮತ್ತೆ ಪ್ರಶಾಂತನ? ಅಯ್ಯಪ್ಪ, ನಿಂತ್ಕೋ. ನೀನೊಂದು ಕೆಲಸ ಮಾಡಕ್ ಅಕ್ಕ ಬಿಡಲ್ಲ, ಅಕ್ಕೊಂದು ಕಷ್ಟ ಹಾಕಿ ನೀ ಬಿಡಲ್ಲ. ನಿಮ್ಮಿಬ್ಬರ ಮಧ್ಯೆ ನಾನು ಅಪ್ಪಚ್ಚಿನೇ. ಸರ್, ಸಾರಿ ಅಣ್ಣ ಸರ್, ನಂಗೆ ತಿನ್ನಕ್ಕೇನು ಬೇಡ. ನಾನು ನಾಗರಾಜ್ ಅಣ್ಣನ ಕರ್ಕೊಂಡು ಹೋಗೋದಕ್ಕೆ ಬಂದೆ ಅಷ್ಟೇ. ಈಗಾಗಲೇ ವೈಜಂತಿ ಮೇಡಮ್ ಕಾಯ್ತಾ ಇರ್ತಾರೆ, ತಡ ಆಗಿದೆ.
ಅಮ್ಮಂಗೆ ನಾನು ಹೇಳ್ತೀನಿ ಏನಾರು ತಿನ್ಕೊಂಡು ಹೋಗಿ, ಹೊರಗಡೆ ತುಂಬ ಬಿಸಿಲಿದೆಯಲ್ಲ. ಇಲ್ಲ 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 ನಮಗೆ ತುಂಬ ವರ್ಕ್ ಇದೆ, ಟೈಮ್ ಬೇರೆ ಆಯ್ತು, ವಾಚ್ ಬೇರೆ ಹಾಕಿಲ್ಲ. ಬಾ. ಏಯ್ ನಾಗು, ಬರ್ತೀನಿ ಸರ್. ಅಣ್ಣ ಸರ್. ಹೆದರ್ಕೋಬೇಡ, ಅಕ್ಕ ಹೊರಟ್ಲು ಅನ್ಸುತ್ತೆ. ಸದ್ಯ ಆ ದೇವರೇ ಕಾಪಾಡ್ದೆ ನನ್ನ. ಏನಾಯ್ತಣ್ಣ ನಿಂಗೆ ಸಡನ್ ಆಗಿ? ಅಯ್ಯೋ, ನೀನ್ ಮತ್ತೆ ಬಂದೆ ಅಂತ ಅವ್ರೇನಾದ್ರು ಪ್ರಶಾಂತನ ಆರ್ಡರ್ ಮಾಡಿದ್ರೆ ನಾನು ಅನ್ಭವಿಸ್ಬೇಕಾಗಿರೋದನ್ನ ನೀನು ಅನ್ಭವಿಸ್ಬೇಕಾಗುತ್ತೆ ಅನ್ನೋ ಕಾಳಜಿ. ಪ್ರಶಾಂತ? ಅದೇನೋ ಸಕ್ಕರೆ ಹಾಕಿರೋದು ಕೊಟ್ರು, ನಿಂಗೆ ಅವೆಲ್ಲ ಅರ್ಥ ಆಗಲ್ಲಪ್ಪ. ಇದು ಹುಡುಗಿ ಜಾತಕ ಮತ್ತೆ ಫೋಟೋ. ಹೆಸರು ರಮ್ಯಾ. ಹುಡುಗಿ ಚೆನ್ನಾಗೇ ಇದ್ದಾಳೆ, ಒಳ್ಳೆ ಹುಡುಗನ್ನೇ ನೋಡೋಣ ಬಿಡಿ. ಆ ತೊಂದರೆ ಬೇಡ ನಿಮಗೆ. ಓ, ಇದು ಇವನು ನಮ್ಮ ಫ್ಯಾಮಿಲಿ ಫ್ರೆಂಡಿನ ಮಗ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ನೋಡೋಕ್ಕೂ ಹ್ಯಾಂಡ್ಸಮ್ ಆಗಿದ್ದಾನೆ. ಓದು ಜರ್ಮನಿನಲ್ಲಿ ಮುಗಿಸಿದ್ದಾನೆ. ಇಬ್ರದ್ದು ಫೋಟೋ ನೋಡ್ತಾ ಇದ್ರೆ ಜೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ. ಅದಕ್ಕೆ ಇವರಿಬ್ಬರನ್ನ ಜೋಡಿ ಮಾಡಿ ಅಂದಿತ್ತು. ಮೇಡಮ್, ನಿಮಗೆ ಹುಡುಗನ ಮನೆಯವರು ಗೊತ್ತು, ಹುಡುಗಿ ಮನೆಯವರು ಗೊತ್ತು. ಹಾಗಿದ್ಮೇಲೆ ನೀವೇ ಯಾಕೆ ಒಬ್ರನ್ನೊಬ್ರನ್ನ ಪರಿಚಯ ಮಾಡಿಸ್ಬಾರ್ದು? ಅದಷ್ಟು ಸುಲಭ ಇಲ್ಲ. ರಮ್ಯಾ ನನ್ನ ಮೈದನಿಗೆ ನೋಡಿ ಹುಡುಗಿ. ಯಾವುದೋ ಕಾರಣಾಂತರಗಳಿಂದ ಈ ಸಂಬಂಧನ ಮುಂದುವರಿಸ್ಲಿಕ್ಕಾಗಲಿಲ್ಲ. ನಾವೇ ಹುಡುಗನ ಹುಡ್ಕಕ್ಕೆ ಹೋದ್ರೆ ಹುಡುಗಿ ಮನೆಯವರು ಸಿಂಪತಿ ಅನ್ಕೊಳ್ತಾರೆ. ಇನ್ನು ಹುಡುಗನ ಮನೆಯವರು ನಾವು ನೋಡ್ಬಿಟ್ಟು ಸಂಬಂಧನ ಕೊಡ್ತಾ ಇದ್ದೀವಿ ಅನ್ಕೊಳ್ತಾರೆ. ನಿಜ ಮೇಡಮ್. ರಮ್ಯಾ ತುಂಬ ಒಳ್ಳೆ ಹುಡುಗಿ. ಅವಳಿಗೆ ಒಳ್ಳೆ ಹುಡುಗ ಸಿಗ್ಬೇಕನ್ನೋದೇ ನನ್ನ ಆಸೆ. ಆಹಾ, ಎಂತ ಒಳ್ಳೆ ಮನಸ್ಸು ಮೇಡಮ್ ನಿಮ್ದು. ಅರುಂಧತಿ ಮೇಡಮ್ಗೆ ತಕ್ಕನ ಸೊಸೆ ನೀವು. ನಿಮ್ಮ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ ಮೇಡಮ್, ನಾನಿನ್ ಬರ್ತೀನಿ. ಏನ್ ಮಾಡಕ್ ಹೊರಟಿದ್ಯಾ ಮಿಥಿಲಾ? ರಮ್ಯಂಗೆ ಇನ್ನೊಂದು ಹುಡುಗನ ಹುಡುಕ್ತಾ ಇದ್ಯಾ? ಪರವಾಗಿಲ್ಲ ಅತ್ತೆ, ನಿಮ್ಮ ಕಿವಿ ಸರಿಯಾಗಿ ಕೆಲಸ ಮಾಡ್ತಿದೆ. ನನ್ನ ಕಿವಿ ಸರಿಯಾಗಿ ಕೆಲಸ ಮಾಡ್ತಿದೆ, ಆದ್ರೆ ನಿನ್ ಬುದ್ಧಿ ಸರಿಯಾಗಿ ಕೆಲಸ ಮಾಡ್ತಿದ್ಯಾ? ನಿಮ್ಗಿನ್ನೂ ಅನುಮಾನ ಇದೆಯಾ? ಮತ್ತೇನೇನು, ಅಷ್ಟು ಒಳ್ಳೆ ಸಂಬಂಧನ ಹೋಗಿ ಹೋಗಿ ರಮ್ಯನ್ ಮನೆಗೆ ಕೊಡ್ತಿದ್ಯಾ? ರಮ್ಯಾ ಏನೋ ಬೇಡ ಅನ್ಬೋದು, ಆದ್ರೆ ವಾಸಂತಿ ಸುಮ್ಮನೆ ಇರ್ತಾಳ? ನನ್ನ ಮಗಳಿಗೆ ಇದು ಒಳ್ಳೆ ಸಂಬಂಧ ಅಂತ ಹೇಳಿ ಹಠ ಹಿಡಿದು ಕೂರ್ತಾಳೆ. ಕೂರ್ಲಿ ಬಿಡಿ ಅತ್ತೆ, ಅಮ್ಮ ಆಗಿ ಮಗಳಿಗೆ ಏನು ಒಳ್ಳೇದು ಅದನ್ನೇ ಮಾಡ್ತಾರೆ. ಅಯ್ಯೋ, ಅದೇನು ಅನ್ಕೊಂಡಿದ್ಯಾ? ಸ್ವಲ್ಪ ಬಿಡ್ಸ್ ಹೇಳ್ಬಾರ್ದಾ? ನನಗೆ BP ಏನಾದರೂ ಬಂದರೆ ಅದು ನಿನ್ನಿಂದಾನೆ. ಅತ್ತೆ, ರಮ್ಯನಿಗೆ ಬೇರೆ ಮದುವೆ ಮಾಡಬೇಕು ಅನ್ನೋ ಯೋಚನೆ ವಾಸಂತಿ ಆಂಟಿಗೆ ಬರಬೇಕು. ಆಗಲೇ ಅರುಂಧತಿಗೆ ನಾನು ಇಂಥ ಹುಡುಗಿನ ಕಳ್ಕೊತಾ ಇದ್ದೀನಿ ಅಂತ ಅರ್ಥ ಆಗೋದು. ಅಯ್ಯೋ, ಅದು ನಿನ್ನ ಭ್ರಮೆ. ಅತ್ತೆ ರಮ್ಯಂಗೆ ಒಳ್ಳೆ ಸಂಬಂಧ ಸಿಕ್ತಲ್ಲ ಅಂತ ಗಿಲ್ಟಿಂದ ಹೊರಗಡೆ ಬಂದು ಆಶೀರ್ವಾದ ಮಾಡ್ತಾರೆ. ಹೌದಾ? ಹೌದು ಮತ್ತೆ. ಹಾಗಿದ್ಮೇಲೆ ನಿಮ್ಮ ಕಥೆನಲ್ಲಿ ಟ್ವಿಸ್ಟ್ ಬರೋದು ಗ್ಯಾರಂಟಿ. ಟ್ವಿಸ್ಟಾ? ಏನ್ ಟ್ವಿಸ್ಟು? ಟ್ವಿಸ್ಟ್ ಸಸ್ಪೆನ್ಸ್ ಅಲ್ಲೇ ಇರಲಿ. ಕ್ಲೈಮ್ಯಾಕ್ಸ್ ನಲ್ಲಿ ರಮ್ಯಾ ಈ ಮನೆ ಸೊಸೆಯಾಗಿರ್ತಾಳೆ. ಛೇ, ಇವಳು ಮಾತಾಡೋದು ಏನು ಅರ್ಥನೇ ಆಗಲ್ವಲ್ಲ.